ಹೋಗಿದ್ದು ತವಾಂಗ್ ಅನ್ನುವಂಥ ಚಳಿ ನಾಡಿಗೆ. ದಿರಾಂಗ್ಗಿಂತ ಹೆಚ್ಚು ಚಳಿ ದೇಶದಲ್ಲಿದೆ. ಈ ಪ್ರದೇಶಕ್ಕೆ ನಮ್ಮ ಅಂಕಲ್ ಫೋಟೋದಲ್ಲಿ ಕಾಣಿಸ್ತಾ ಇದ್ರಲ್ಲ, ಅವರನ್ನು ಮೊದಲು ಪೋಸ್ಟಿಂಗ್ ಇಲ್ಲಿ ಮಾಡಿದರು. ಇಲ್ಲಿ ಬುದ್ಧನ ಹಿರಿದಾದಂತಹ ಮೂರ್ತಿಯನ್ನು ನಾವು ಕಾಣ್ತೀವಿ. ನಂತರ ನಾವು ಹೊರಟಿದ್ದು ಮಾಧುರಿ ಪಾಯಿಂಟ್. ಮಾಧುರಿ ಪಾಯಿಂಟ್ ಅನ್ನೋದು ಒಂದು ಸುಂದರವಾದಂತಹ ಲೇಕ್ ಇರುವಂತಹ ಸ್ಥಳ. ಎಲ್ಲರೂ ಒಂದೊಂದು ಕಾರನ್ನ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ದೂರ ನಾವು ನಡಿಬೇಕು. ಇದೊಂದು 2 ಕಿಲೋಮೀಟರ್ನಷ್ಟು ಜಾಗದಲ್ಲಿ ನಡೆದು ಆ ಸ್ಥಳದ ಸೌಂದರ್ಯವನ್ನು ನೋಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಹೆಚ್ಚಾಗಿ ನಾವು ನೋಡೋದಾದರೆ ಮಿಲಿಟರಿ ಫೋರ್ಸ್ಗಳನ್ನು ಕಾಣ್ತೀವಿ. ಓಕೆ, ಮಾಧುರಿ ಪಾಯಿಂಟ್ ಅಂದರೆ ಎಲ್ಲರಿಗೂ ಮಾಧುರಿ ದೀಕ್ಷಿತ್ ನೆನಪಾಗ್ಬೋದು. ನೀವು ಮಾಧುರಿ ದೀಕ್ಷಿತ್ ನೆನೆಸ್ಕೊಂಡಿದ್ದು ಸರಿಯಾಗಿ ಇದೆ. ಕೊಯ್ಲಾ ಅನ್ನುವಂಥ ಮೂವಿಯಲ್ಲಿ ಮಾಧುರಿ ಮತ್ತು ಶಾರುಖ್ ಖಾನ್ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲೊಂದು ಮೂವಿಯ ಸಾಂಗನ್ನು ಕೂಡ ಅವರು ಶೂಟ್ ಮಾಡಿದ್ದಾರೆ. ಹಾಗಾಗಿ ಈ ಪಾಯಿಂಟಿಗೆ ಮಾಧುರಿ ಪಾಯಿಂಟ್ ಅನ್ನುವಂಥ ಹೆಸರು ಬರುತ್ತೆ. ಇದು ಫುಲ್ಲು ಮಿಲಿಟರಿ ಕ್ಯಾಂಪ್, ಸುತ್ತಲೂ ಮಿಲಿಟರಿ ಕ್ಯಾಂಪ್ ಇದೆ. ಎಲ್ಲ ಸೈನಿಕರೇ ಹೆಚ್ಚಾಗಿರ್ತಾರೆ. ಕ್ಯಾಂಟೀನ್ಗಳನ್ನು ಅವರೇ ನಡೆಸ್ತಾರೆ. ಇಲ್ಲಿಯ ರಸ್ತೆಗಳನ್ನು ನೋಡಿದರೆ ನೀವು ಲಾಮಾಗಳು ಹೆಚ್ಚಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಚಳಿಯಲ್ಲಿ ಒಂದು ಟೀ ನಮಗೆ ಬೇಕು ಅಂತ ಅನಿಸುತ್ತೆ. ನಾವೀಗ ಟೀ ಕುಡಿಯೋಕೆ ಹೋಗೋಣ. ನಾವು ಟೀ ಕುಡ್ಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಬರ್ತೀವಿ. ಫೋಟೋನ ಕೂಡ ತಗೋತೀವಿ. ನಾವು ಹಾಕಿರೋ ಡ್ರೆಸ್ನಲ್ಲೇ ನೀವು ಗೆಸ್ ಮಾಡ್ಬೋದು ಎಷ್ಟು ಚಳಿ ಆ ಪ್ರದೇಶದಲ್ಲಿದೆ ಅಂತ. ಯಾಕಂದರೆ ಜಾಕೆಟು, ಗ್ಲೌಸು, ಕ್ಯಾಪು ಎಲ್ಲವನ್ನು ಹಾಕ್ಕೊಂಡು ಚಳಿಯನ್ನು ಎದುರಿಸೋದಕ್ಕೆ ಚೆನ್ನಾಗಿ ಸಿದ್ಧರಾಗಿದ್ದೀವಿ. ನಾವು ಈಗ ಹೋಗ್ತಾ ಇರುವಂತಹ ಸ್ಥಳ ಬುಮ್ಲಾ ಪಾಸ್ ಅನ್ನುವಂಥ ಸ್ಥಳ. ಇದು ಇಂಡೋ ಚೈನಾ ಬಾರ್ಡ್ರ್ ಕೂಡ ಆಗಿದೆ. ಈ ಬಾರ್ಡ್ರನ್ನ ನೋಡಿದಾಗ ನಮಗೆ 1962ರ ಯುದ್ಧದ ನೆನಪುಗಳು ಮರುಕಳಿಸುತ್ತೆ. ಇಲ್ಲಿ ಹೋಗಬೇಕು ಅಂದರೆ ಲೋಕಲ್ ಗಾಡಿಯಲ್ಲಿ ಹೋಗಬೇಕು. ಹಾಗೆ ಪರ್ಮಿಷನ್ ಕೂಡ ತೊಗೊಂಡು ಹೋಗಿರಬೇಕು. ಎಷ್ಟು ಜನ ಹೋಗ್ತಾರೆ ಅನ್ನೋದನ್ನು ಪರ್ಮಿಷನ್ ತೊಗೋಬೇಕು. ನಾವು ಹೋಗೋ ಮೊದಲೇ ಈ ಪರ್ಮಿಷನ್ನ ತೊಗೊಂಡಿದ್ದೀವಿ. ಇದು 15,200 ಫೀಟ್ ಎತ್ತರದಲ್ಲಿದೆ. ಹೋಗ್ತಾ ಇರುವಂಥ ಸ್ಥಳ ಇಂಡೋ ಚೈನಾ ಯುದ್ಧ 1962ರಲ್ಲಿ ನಡೆಯುತ್ತೆ. ಈ ಸ್ಥಳದಿಂದ ಚೀನಿಯರು ಭಾರತವನ್ನು ಆಕ್ರಮಿಸ್ತಾರೆ. ಇಲ್ಲೊಂದು ಸ್ಟೇಷನ್ ಇರುತ್ತೆ. ನಮ್ಮ ಪರ್ಮಿಷನ್ ಲೆಟರ್ನ ನೋಡಿಬಿಟ್ಟು ಬ್ಯಾಚ್ಗಳಲ್ಲಿ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಕೂಡ ಇದೇ ರೀತಿ ಬ್ಯಾಚಸ್ಸಲ್ಲಿ ಆ ಬಾರ್ಡರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾಡಿದಂತಹ ಸೈನಿಕರ ವೀರ ಕಥೆಗಳನ್ನು ನಮಗೆ ಹೇಳ್ತಾರೆ. ಅದಾದಮೇಲೆ ನಾವು ಅಲ್ಲಿ ಹೋದಾಗ ಚೀನಿ ಸೈನಿಕರು ನಮ್ಮ ಫೋಟೋಗಳನ್ನು ತೆಗಿತಾರೆ. ಭಾರತ ಸರ್ಕಾರ ನಮಗೆ ಭಾರತೀಯರಿಗೆ ಈ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಚೀನಿಯರಿಗೆ ಈ ರೀತಿ ಯಾವುದೇ ರೀತಿಯ ಬಾರ್ಡರ್ ನೋಡುವಂಥ ಅವಕಾಶ ಇಲ್ಲ. ತವಾಂಗ್ನ 2 ದೊಡ್ಡ ಬುದ್ಧ ಮಾನೆಸ್ಟ್ರಿಯನ್ನು ಭೇಟಿ ಮಾಡ್ತೀವಿ. ಮೊದಲು ನೋಡಿದ್ದು ತುಂಬ ದೊಡ್ಡದಾದಂತಹ ಬುದ್ಧನ ವಿಗ್ರಹ ಇತ್ತು. ಅಲ್ಲಿ ಈ ಥರ ಬೆಲ್ ಇತ್ತು. ಆ ಬೆಲ್ಲನ್ನು ನೀವು ತಿರುಗಿಸ್ಕೊಂಡೇ ಹೋಗಬೇಕು. ದೇವಾಲಯದ ಸುತ್ತಲೂ ಈ ರೀತಿ ಗಂಟೆಗಳಿರುತ್ತೆ. ಅದಾದಮೇಲೆ ಸಿಟಿಯಲ್ಲಿ ಇನ್ನೊಂದು ಬೌದ್ಧ ಚೈತ್ಯವನ್ನು ನೋಡ್ತೀವಿ. ನಾವು ಅಲ್ಲಿನ ಮಹಿಳೆಯರು ಮಕ್ಕಳನ್ನು ಈ ರೀತಿ ಎತ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಬಂದಾಗ ಕೆಲವೊಂದು ಶಾಲೆ ಮಕ್ಕಳು ಕೂಡ ಬಂದಿರ್ತಾರೆ. ಅವ್ರಿಗೂ ಏನಾದರೂ ಸ್ಕೂಲಿಂದನೇ ಈ ರೀತಿ ಪ್ಲ್ಯಾನ್ ಮಾಡಿರ್ಬೋದು. ತುಂಬ ಡಿಸಿಪ್ಲಿನಲ್ಲಿ ಹೌಸ್ ವೈಸಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ರು. ಎಲ್ಲರೂ ಕೂಡ ಗುರುಗಳ ಆಶೀರ್ವಾದವನ್ನು ಈ ರೀತಿ ತಗೋತಾ ಇದ್ದಾರೆ ಅನಿಸುತ್ತೆ. ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರನ್ನ ಬಿಳಿ ಕಣ್ಣಿಂದ ನೋಡ್ತಾ ಇದ್ದು. ಬೇರೆ ಬೇರೆ ಮೂರ್ತಿಗಳಿತ್ತು. ಕೊನೆಯ ಚೈತ್ಯ ಈ ರೀತಿ ಕಾಣುತ್ತಾ ಇತ್ತು. ನಮಗೆ ತುಂಬ ಸುಂದರವಾಗಿತ್ತು.